ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾವು ಸಹ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ಪ್ಲೀಸ್ ವಿಡಿಯೋ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಯಾವ ಥರ ಏನಂತ ನೋಡೋಣ ಬನ್ನಿ. ನೋಡಿ, ನಾವು ಇಲ್ಲಿ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಪೈರು ನಾಟಿಸ್ತಾ ಇದ್ದೀವಿ, ಅಂದರೆ ಹಾಕ್ತಾ ಇದ್ದೀವಿ. ಇದು ಬದನೆಕಾಯಿ, ಆಗಲೇ ತೋರಿಸಿದ್ದು ಹಸಿ ಮೆಣಸಿನ್ಕಾಯಿ, ಅದರಲ್ಲಿ ಖಾರದ ಮೆಣಸಿನ್ಕಾಯಿ ಇಡಿಸ್ತಾ ಇರೋದು. ಇದು ಬದನೆಕಾಯಿ ಸಸಿ. ಹಾಗೆ ಟೊಮೊಟೊನು ನೋಡಿ, ಇದು ಪಕ್ಕದಲ್ಲಿ. ಹಾಗೆ ಟೊಮೊಟೊ, ಎಲ್ಲ ತರಕಾರಿಗಳು ಮನೆ ಹತ್ರನೇ ಬೆಳ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲ ಇಡಿಸ್ತಾ ಇದ್ದೀವಿ. ಬದನೆಕಾಯಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಇಟ್ಟಿದ್ದೀವಿ. ಹಾಗೆ ಎಲ್ಲ ಬೀಜಗಳು ಸಹ ಇಟ್ಟಿದ್ದೀವಿ, ತರಕಾರಿ ಬೀಜಗಳು. ಅದೆಲ್ಲ ಸಸಿ ಆದಮೇಲೆ ಏನೆಲ್ಲ ಸಸಿಗಳು ತರಕಾರಿ ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಸಸಿ ಇಟ್ಟಿರೋದು ಇಷ್ಟು ನೋಡಿ. ಇಲ್ಲೂ ಒಂದು ಲೈನ್ ಇಟ್ಟಿದ್ದೀವಿ, ಒಂದು ಸೈಡ್ ಹಸಿಮೆಣಸಿನ್ಕಾಯಿ ಇಟ್ಟಿದ್ದೀವಿ, ಇನ್ನೊಂದು ಸೈಡು ಬದನೆಕಾಯಿ ಇಟ್ಟಿದ್ದೀವಿ. ನೋಡಿ, ಇಷ್ಟು ಉದ್ದನೂ 2 ಲೈನ್ ಇಟ್ಟಿದ್ದೀವಿ. ಇದು ಅಡಿಕೆ ಗಿಡದಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಇಟ್ಟಿದ್ದೀವಿ. ಹಾಗೆ ಮೊನ್ನೆ ಹೂವು ಹಾಕಿದ್ವಲ್ಲ, ಅದು ನೋಡಿ ಎಷ್ಟು ಬೇಗ ಬಂದಿದೆ. ಹಾಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಸಸಿ. ಇದಕ್ಕೆ ನಾವು ಇವತ್ತು ಮೆಡಿಷನ್ ಹೊಡಿತಾ ಇದ್ದೀವಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ. ಇನ್ನೂ ಚೆನ್ನಾಗಿ ಬರಬೇಕು, ಅದಕ್ಕೋಸ್ಕರ ಮೆಡಿಷನ್ ಹೊಡಿತಾ ಇದ್ದೀವಿ. ಇನ್ನು ಗೊಬ್ಬರ ಸಮೇತ ಹಾಕಬೇಕು. ನೋಡಿ ಯಾವ ಮೆಡಿಷನ್ ಅಂತ, ಅದು ನಾನು ಪಾಕೆಟಲ್ಲಿ ನೇಮ್ ಇರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕಲಿಸಿದ್ದಾರೆ ಆಲ್ರೆಡಿ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ. ಇದನ್ನು ಡ್ರಮ್ಮಿಗೆ ಹಾಕ್ಕೊಂಡು ನೋಡಿ ಈ ಥರ ಸ್ಪ್ರೇ ಮಾಡ್ತಾಯಿದ್ದಾರೆ. ಇದು ಹುಳ ಅಂದರೆ ಸೀಡೆ ಅಂತಾರಲ್ಲ, ಅದೇನು ಬರದೇ ಇರೋ ಥರ ಅಂತ ಮೆಡಿಷನ್ ಹೊಡಿಸಿ ಒಂದು 20 ನಿಮಿಷ, ಅರ್ಧ ಗಂಟೆ ಆಯಿತೋ ಇಲ್ಲೋ, ಫುಲ್ಲು ಮಳೆ ಅಂದರೆ ಮಳೆ, ಫುಲ್ ಜೋರಾಗಿ ಮಳೆ ಬಂತು. ನೋಡಿ, ಮೆಡಿಷನ್ ಹೊಡೆದಿರೋದೆಲ್ಲನೂ ವೇಸ್ಟ್ ಆಗೋಯಿತು. ಹಿಂದೆಯೇ ಮಳೆ ಬರಬಾರ್ದಾಗಿತ್ತು. ಅಟ್ಲೀಸ್ಟ್ ಒಂದು 5 ಅವರ್ 6 ಅವರ್ ಆದರೂ ಇದ್ದಿದ್ರೆ ಸ್ವಲ್ಪ ಏನಾದರೂ ಅದು ಮೆಡಿಷನ್ನು ಕೆಲಸ ಮಾಡೋದೇನೋ. ಅಷ್ಟರಾಗೆ ಮಳೆ ಬಂದುಬಿಡ್ತು. ಈ ಮಳೆಗೆ ಇವತ್ತು ನೈಟ್ ಊಟಕ್ಕೆ ಅಂತ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಮಳೆ ಬರ್ತಿದೆಯಲ್ವ, ತುಂಬ ಚೆನ್ನಾಗಿರುತ್ತೆ ಅಂತ. ನೋಡಿ, ಇಲ್ಲಿ ನಾನು 2 ಬಟ್ಲು ರಾಗಿ ಹಿಟ್ಟು ಹಾಕ್ಕೊಂಡ್ರೆ 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ, ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಹಚ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಏನೆಲ್ಲ ತರಕಾರಿ ಇರುತ್ತೋ ಅದು ಹಾಕ್ಕೋಬೋದು, ಸೊಪ್ಪು ತರಕಾರಿಗಳೆಲ್ಲ ರೊಟ್ಟಿಗೆ. ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕಡಲೆಬೇಳೆ ಇದು ಹಾಗೆ ನೆನೆಸಿಲ್ಲ, ನೆನೆಸಿ ಸಮೇತನೂ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಬಿಳಿ ಎಳ್ಳು, ಇದು ಬಾಯಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ನಾನು ಹಿಟ್ಟೆಲ್ಲ ಕಲಸಿ ಒಂದು ಅರ್ಧ ಗಂಟೆ ಇಡ್ತೀನಿ, ಅದಕ್ಕೋಸ್ಕರ ಕಡಲೆಬೇಳೆ ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಗ ರೊಟ್ಟಿ ಸುಡಬೇಕು ಅನ್ನೋಂಗಿದ್ರೆ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದು ಬಿಸಿ ನೀರೇನು ಅಲ್ಲ, ತಣ್ಣೀರೇ ಹಾಕ್ಬಿಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಸೈಡ್ಗೆ ಇಟ್ಟು ಆದಮೇಲೆ ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ನಾವು ಬಾಳೆ ಎಲೆ ಆಗಲಿ ಇಲ್ಲ ರೊಟ್ಟಿ ಪೇಪರ್ ಬರುತ್ತೆ, ಅದರಲ್ಲಾಗಲಿ ಫಸ್ಟ್ ಗ್ರೀನ್ ಕಲರ್ ಹಾಕ್ಕೊಂಡೆ, ಅದು ಬರಲಿಲ್ಲ. ಅದಕ್ಕೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಮೇಲೆ ಈ ಥರ ರೊಟ್ಟಿ ತಟ್ತಾಯಿದ್ದೀನಿ. ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು. ನೋಡಿ, ನಾವೆಲ್ಲ ಇದೇ ಥರನೇ ರೊಟ್ಟಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಸಹ. ನೋಡಿ, ಫೈನಲಿ ಈ ಥರ ರೊಟ್ಟಿ ಬಂದಿದೆ. ನಾವು ಈ ಥರ ಕ್ಲೋಸ್ ಮಾಡೋದ್ರಿಂದ ಸ್ವಲ್ಪ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಅಂತ ನಾವು ರೊಟ್ಟಿ ಮೇಲೆ ಏನಾದ್ರು ಒಂದು ಕ್ಲೋಸ್ ಮಾಡ್ತೀವಿ. ನೋಡಿ, ಫೈನಲಿ ರೊಟ್ಟಿ ರೆಡಿ ಆಯಿತು. ಈಗ ಬಡಿಸ್ಕೊತಾ ಇದ್ದೀವಿ. ಅದು ಅಲ್ಲದೆ ಇವತ್ತು ತುಪ್ಪ ಫಸ್ಟ್ ಟೈಮ್ ಮನೆಯಲ್ಲೇ ಕಾಯಿಸಿರೋದ್ರಿಂದ, ಅಂದರೆ ಫಸ್ಟ್ ಟೈಮ್ ಅಂದರೆ ಹೊಸದಾಗಿ ಎಮ್ಮೆ ತಂದಿದ್ದಾರೆ, ಅದರ ತುಪ್ಪ. ಇಷ್ಟು ದಿವಸ ಹಸು ಇತ್ತು, ಅದರದ್ದು ಕಾಯಿಸಿದೆ. ಇವತ್ತು ಎಮ್ಮೆ ತುಪ್ಪ ಫಸ್ಟ್ ಮನೇಲಿ ಕಾಯಿಸಿರೋದ್ರಿಂದ ರೊಟ್ಟಿ ಮಾಡೋಣ ಅನಿಸುತ್ತೆ. ಅದಕ್ಕೆ ಚಳಿಗೆ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ರೆಡಿ ಮಾಡಿದ್ದೀನಿ. ನೋಡಿ.